ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ರಾಜಾತಿಥ್ಯ ಪ್ರಕರಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ದರ್ಶನ್ ಇದ್ದಾಗ ಯಾವ ರೀತಿಯ ರಾಜಾತಿಥ್ಯ ಸಿಗ್ತಾ ಇತ್ತು ಅನ್ನೋದು ಬಟಾಬಯಲಾಗಿತ್ತು. ಅದೇ ಪ್ರಕರಣ ಸಿಸಿಬಿ ತನಿಖೆಯಲ್ಲಿ ಜೈಲಧಿಕಾರಿಗಳ ನಿರ್ಲಕ್ಷ್ಯ ಬಟಾಬಯಲಾಗಿದೆ. ನಿರ್ಲಕ್ಷ್ಯದ ಬಗ್ಗೆ ಸಮರ್ಪಕ ಮಾಹಿತಿಯನ್ನ ಸಿಬ್ಬಂದಿ ಕೊಡ್ತಾ ಇಲ್ಲ. ದರ್ಶನ್ ಬ್ಯಾರಕ್ ಬಳಿ ಯಾವ ಸಿಬ್ಬಂದಿ ಇರ್ತಾ ಇದ್ರು, ಈ ಬಗ್ಗೆಯೂ ಕೂಡ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ ಜೈಲಧಿಕಾರಿಗಳು. 2 ಬಾರಿ ಮಾಹಿತಿ ಕೇಳಿದ್ರು ಕೂಡ ಜೈಲಧಿಕಾರಿಗಳು ಮಾಹಿತಿಯನ್ನ ಕೊಡುವಂತಹ ಆಸಕ್ತಿಯನ್ನ ತೋರ್ತಾ ಇಲ್ಲ. ಇಲ್ಲಿ ಯಾವ ಸಿಬ್ಬಂದಿ ಅನ್ನೋದ್ರ ಬಗ್ಗೆ ಡೈರಿಯಲ್ಲೂ ಕೂಡ ಉಲ್ಲೇಖ ಇಲ್ಲ. ಅಧಿಕಾರಿಗಳು ಡೈರಿಯನ್ನ ಮೇಂಟೈನ್ ಮಾಡಿರೋದು ಪತ್ತೆಯಾಗಿದೆ. ಡ್ಯೂಟಿಯಲ್ಲಿದ್ದವರ ಮಾಹಿತಿಯನ್ನ ಬರೆದಿಡಲಾಗ್ತಾ ಇತ್ತು. ಒಂದು ವೇಳೆ ಯಾರು ಆ ಸಿಬ್ಬಂದಿ ಅನ್ನೋದು ಗೊತ್ತಾದ್ರೆ ರಾಜಾತಿಥ್ಯದ ಗುಟ್ಟು ಮತ್ತಷ್ಟು ರಟ್ಟಾಗುತ್ತೆ. ದರ್ಶನ್ಗೆ ರಾಜಾತಿಥ್ಯವನ್ನ ಕೊಟ್ಟವರು ಯಾರು ಅನ್ನೋದು ಗೊತ್ತಾಗುತ್ತೆ. ಆದರೆ ಅಧಿಕಾರಿಗಳು ಡ್ಯೂಟಿಯಲ್ಲಿದ್ದವರ ಮಾಹಿತಿಯನ್ನೇ ಕೊಡ್ತಾ ಇಲ್ಲ. ಹಾಗಾಗಿ ಯಾರ ಸಹಾಯದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಇಷ್ಟೆಲ್ಲ ಸವಲತ್ತುಗಳನ್ನ ಪಡೀತಾ ಇದ್ರು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಯಾವ ಸಿಬ್ಬಂದಿ, ಏನ್ ಕಥೆ, ಇದ್ಯಾವುದ್ರ ಬಗ್ಗೆಯೂ ಕೂಡ ಗುಟ್ಟು ಬಿಟ್ಕೊಡ್ತಾ ಇಲ್ಲ.